ನಟನಾಗಿದ್ದಾಗ ನನ್ನ ಕೆಲಸ ಏನಂದ್ರೆ ಒಂದು ಅಕ್ಕಮಹಾದೇವಿ ವಚನ ಓಲ ತುದಿಯ ಕೋಡಗನಂತೆ ನೀಳು ತುದಿಯ ಗುಬ್ಬೆಯಂತೆ ಆಡಿದೆ ನೀರನ್ನು ಆರಿಸಿದೆ. ನನ್ನ ಆಲೋಚನೆಗಳು, ನನ್ನ ಕನಸುಗಳು, ನಾನು ಸಮಾಜದ ದೃಷ್ಟಿಕೋನ ಅದ್ಯಾವುದು ಸಿನಿಮಾದಲ್ಲಿ ಬರೋದು. ಬುದ್ಧ ಬಸವ ಅಂಬೇಡ್ಕರ್ ವಿಚಾರ ಬಗ್ಗೆ ಯಾವ ಕೂಡ ಸಮಾಜದ ಬೇಡ, ಅದು ತಪ್ಪು, ಅದು ನಮ್ಗೆ ಅಗತ್ಯ ಇಲ್ಲ ಅಂತ ಹೇಳೋದು. ಪ್ರಶ್ನೆ ಬರೋದು ಬುದ್ಧ ಬಸವ ಅಂಬೇಡ್ಕರ್ ಅಂದ್ರೆ ಏನು ಅಂತ ಪ್ರಶ್ನೆ. ನಮಸ್ಕಾರ ವೀಕ್ಷಕರೇ, ವೈಟ್ ಪೇಪರ್ ಡಿಜಿಟಲ್ ಮೀಡಿಯಾಗೆ ಹಾರ್ದಿಕ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಕನ್ನಡ ಚಿತ್ರರಂಗದ ಖ್ಯಾತ ನಟರಾದ ಚೇತನ್ ಅಹಿಂಸ ಅವರು ನಮ್ಮ ಜೊತೆ ಇದ್ದಾರೆ. ಇತ್ತೀಚೆಗೆ ಅವರು ಸಾಮಾಜಿಕ ಹೋರಾಟಗಳಲ್ಲಿ ತಮ್ಮನ್ನು ತಾನು ತೊಡಗಿಸ್ತಾ ಇದ್ದಾರೆ. ಜೊತೆಗೆ ಅಂಬೇಡ್ಕರ್, ಬುದ್ಧ, ಬಸವ ತತ್ವಗಳನ್ನ ಸಮಾಜಕ್ಕೆ ಮತ್ತೊಮ್ಮೆ ಮರುಹುಟ್ಟು ಮಾಡುವ ಪ್ರಯತ್ನದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಮಸ್ಕಾರ ಸರ್, ಇವತ್ತು ಬೌದ್ಧ ಧರ್ಮ ಮತ್ತು ಅಂಬೇಡ್ಕರ್ ಜಿ ಅವರ ಕುರಿತು ಚರ್ಚೆ ಇದೆ. ಅವರ ಜೀವನ ಕುರಿತು ಚರ್ಚೆಗಳನ್ನ ಮಾಡ್ತಾ ಬರ್ತೀವಿ. ತಮಗೆ ಮೊದಲನೇ ಪ್ರಶ್ನೆ, ತಾವು ಅಂಬೇಡ್ಕರ್ ಅವರ ಚಿಂತನೆಗಳು ಜೊತೆಗೆ ಬೌದ್ಧ ಧರ್ಮದ ಚಿಂತನೆಗಳನ್ನ ಅಳವಡಿಸ್ಕೋತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅದು ನಿಮಗೆ ಸಿನಿಮಾ ಕ್ಷೇತ್ರದ, ಅದು ಕಮರ್ಷಿಯಲ್ ಅಲ್ಲಿ ಸಮಸ್ಯೆ ಆಗ್ತಾ ಇದೆಯಾ? ಸಿನಿಮಾ ಕ್ಷೇತ್ರ ಒಂದು ವ್ಯಾಪಾರದ ರಂಗ. ಅಲ್ಲಿ ಸಿನಿಮಾಗೆ ಖರ್ಚು ಮಾಡಬೇಕು, ಅದನ್ನ ರಿಕವರಿ ಮಾಡಬೇಕು. ಕ್ರಿಯೇಟಿವ್ಲಿ ಅದು ಯಾರ ಕೈಯಲ್ಲಿರುತ್ತೆ ಅಂದ್ರೆ ಸಿನಿಮಾದ ಬರಹಗಾರರಾಗಿರ್ಬೋದು, ಸಿನಿಮಾ ನಿರ್ದೇಶಕರಾಗಿರ್ಬೋದು, ಮತ್ತೆ ನಿರ್ಮಾಪಕರು ಅದಕ್ಕೆ ದುಡ್ಡು ಒದಗಿಸ್ತಾರೆ. ನಟನಾಗಿದ್ದಾಗ ನನ್ನ ಕೆಲಸ ಏನಂದ್ರೆ ಒಂದು ಅಕ್ಕಮಹಾದೇವಿ ವಚನ ಓಲ ತುದಿಯ ಕೋಡಗನಂತೆ ನೀಳು ತುದಿಯ ಗುಬ್ಬೆಯಂತೆ ಆಡಿದೆ ನೀರನ್ನು ಆರಿಸಿದೆ. ಅವ್ರು ಹೇಳಿದ ತಕ್ಕಂತೆ ನಾವು ನಮ್ಮ ಕೆಲಸ ಮಾಡಿದಾಗ ಬೇರೆ ಕಡೆ ಹಂತಕ್ಕೆ ಮಾಡ್ಬೋದು, ಬೇರೆ ಕಡೆ ಚೆನ್ನಾಗಿ ಮಾಡ್ಬೋದು, ನಿಭಾಯಿಸ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಮೇನ್ ಕ್ರಿಯೇಟಿವಿಟಿ ಯಾರು ಕೇಳಿರೋದ್ರೆ ಡೈರೆಕ್ಟ್ರು, ಬರಹ. ನನ್ನ ಆಲೋಚನೆಗಳು, ನನ್ನ ಕನಸುಗಳು, ನಾನು ಸಮಾಜದ ದೃಷ್ಟಿಕೋನ ಅದ್ಯಾವುದು ಸಿನಿಮಾದಲ್ಲಿ ಬರೋದು. ಅವರ ದೃಷ್ಟಿಕೋನ. ನಾನು ಬರೀ ಫೇಸ್, ಅದಕ್ಕೆ ಒಂದು ಪಾತ್ರ ರೆಪ್ರೆಸೆಂಟ್ ಮಾಡಬೇಕು. ಆದ್ರೆ ನಾವು ಸಮಾಜಕ್ಕೆ ಹೋದಾಗ, ಚಳುವಳಿ ವಿಚಾರದಲ್ಲಿ ಬಂದಾಗ, ಬುದ್ಧ ಬಸವ ಅಂಬೇಡ್ಕರ್ ಹಿರಿಯಾದ ಒಂದು ಸಿದ್ಧಾಂತ, ನಾವೇನು ಒಂದು ಸಮಾಜ ಅಂತ ನಾವೇನು ವ್ಯಾಖ್ಯಾನಿಸ್ತೀವಿ, ಅದು ಜನರ ಮುಂದೆ ಇಟ್ಟಾಗ ಅದು ನಮ್ಮ ವಿಚಾರ, ನಮ್ಮ ಓದು, ನಮ್ಮ ಅಧ್ಯಯನ, ನಾವು ಹೇಗೆ ಸಮಾಜ ಒಂದು ವಿಚಾರಕ್ಕೆ ಹೇಗೆ ನಾವು ಒಂದು ಪರಿಹಾರ ಕೊಡ್ಲಿಕ್ಕೆ ನಾವು ಒಂದು ಪ್ರತಿರೋಧದ ದೃಷ್ಟಿಕೋನದಲ್ಲಿ ಅದು ನಮ್ಮ ಕೈ. ಸೊ ಒಂದೇ ಸಿನಿಮಾದಲ್ಲಿ ನನಗೆ ಅವಕಾಶಗಳು ನಮ್ಮ ಚಿಂತನೆಗಳಿಂದ ಕಡಿಮೆ ಆಗಿದೆ, ಅದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಸಿನಿಮಾ ಅದು ಒಂದು ಅವರ ಡೈರೆಕ್ಟ್ ಕೈಬಿಟ್ಟು ಒಂದು ವ್ಯಾಪಾರ ಚಳುವಳಿ, ಅದು ನಮ್ಮ ವಿಚಾರ, ನಮ್ಮ ವೈಯಕ್ತಿಕ, ನಮ್ಮ ಸಮಾಜಮುಖಿ ಚಿಂತನೆಗಳು, ನಮ್ಮ ಆಲೋಚನೆಗಳು. ಸರ್, ಅಂಬೇಡ್ಕರ್ ಅವರ ಸಾಮಾಜಿಕ ಹೋರಾಟ ಜೊತೆಗೆ ಬೌದ್ಧರ ಶಾಂತಿ ಸಂದೇಶ, ಇವೆರಡನ್ನ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹೇಗೆ ಅರ್ಥೆ ಮಾಡ್ತೀವಿ? ನಮಗೆ ಬುದ್ಧ, ಬಸವ, ಅಂಬೇಡ್ಕರ್ ಇವೆಲ್ಲ ಒಂದು ರೀತಿ ನಾವು ಅವರು ಅದ್ಭುತವಾದ ಮನುಷ್ಯರು. ಸಮಾಜಕ್ಕೆ ಒಂದು ಉತ್ತಮ ಸಮಾಜದ ಕನಸುಗಾರರು. ಮತ್ತೆ ಅವರ ಕಾಲಘಟ್ಟದಲ್ಲಿ ಮತ್ತೆ ಇವತ್ತಿಗೂ ಅವರ ವಿಚಾರಗಳು ನಮ್ಗೆ ಬೇಕಿದೆ ಅಂತ ಅದು ನಾವೆಲ್ಲರೂ ಒಪ್ಕೊಂಡಿರೋ. ಬುದ್ಧ ಬಸವ ಅಂಬೇಡ್ಕರ್ ವಿಚಾರದಲ್ಲಿ ಯಾರು ಕೂಡ ಸಮಾಜದ ಬೇಡ, ಅದು ತಪ್ಪು, ಅದು ನಮ್ಗೆ ಅಗತ್ಯ ಇಲ್ಲ ಅಂತ ಹೇಳೋದು. ಪ್ರಶ್ನೆ ಬರೋದು ಬುದ್ಧ ಬಸವ ಅಂಬೇಡ್ಕರ್ ಅಂದ್ರೆ ಏನು ಅಂತ ಪ್ರಶ್ನೆ. ವಾಟ್ ಈಸ್ ಅಂಬೇಡ್ಕರಿಸಂ, ವಾಟ್ ಈಸ್ ಬುದ್ಧಿಸಂ, ವಾಟ್ ಈಸ್ ಬಸವೈಸಂ, ವಾಟ್ ಅವೆಲ್ಲ ಕೂಡ ನನ್ನ ಕಣ್ಣಲ್ಲಿ ಇಟ್ ಇಸ್ ಕಾನ್ಸ್ಟಿಟ್ಯೂಷನಲಿಸಂ. ಅದೇ ಒಂದು ಇಕ್ವಾಲಿಟೇರಿಯನಿಸಂ ಅಂತ ನಾನು ವ್ಯಾಖ್ಯಾನಿಸ್ತೀನಿ. ನನ್ನ ಪ್ರಕಾರ ಅದು ಒಂದು ಇಕ್ವಾಲಿಟೇರಿಯನಿಸಂ ಅಂದ್ರೆ ಒಂದು ಸಮಾನತ, ಸಮಾಜದ ಸಮಾನತವಾದ. ಬುದ್ಧ ಧರ್ಮ, ಬಸವ ಧರ್ಮ, ಬಾಬಾ ಸಾಹೇಬ್ ನವಯಾನ ಧರ್ಮ ಅಂದ್ರೆ ನಮ್ಮ ವೈಯಕ್ತಿಕ ತೀರ್ಮಾನಗಳು, ವೈಯಕ್ತಿಕ ನಂಬಿಕೆಗಳು, ವೈಯಕ್ತಿಕ ಬದುಕು, ವೈಯಕ್ತಿಕ ಆಯ್ಕೆಗಳು. ಆದ್ರೆ ಬುದ್ಧವಾದ, ಬಸವವಾದ, ಅಂಬೇಡ್ಕರ್ವಾದ, ಸಂವಿಧಾನವಾದ, ಸಮಾಜವಾದ ಅದು ಸಮಾಜಕ್ಕೆ. ಸೊ ವೈಯಕ್ತಿಕಕ್ಕೂ ಸಮಾಜಕ್ಕೂ ಒಂದು ನೀರಿನ ಮೇಲೆ ಗುಳ್ಳೆ ತರ ಒಂದು ಸಂಬಂಧ ಇರುತ್ತೆ. ನಮ್ಮ ವೈಯಕ್ತಿಕ ನಾವು ಬೇರೆ ಬೇರೆ ಇದ್ದೇ ಇರುತ್ತೆ ಧರ್ಮಗಳು. ಈ ಮೂರೇ ಧರ್ಮ ಅಲ್ಲ, ಹಿಂದೂ ಧರ್ಮ ಆಗಿರ್ಲಿ, ಇಸ್ಲಾಮ ಧರ್ಮ ಆಗಿರ್ಲಿ, ಕ್ರೈಸ್ತ ಧರ್ಮ ಆಗಿರ್ಲಿ, ಜೈನ ಬೌದ್ಧ, ಸಿಖ್ ಧರ್ಮ ಆಗಿರ್ಲಿ, ಪಾರ್ಸಿ ಧರ್ಮ ಆಗಿರ್ಲಿ, ಆದಿವಾಸಿ ಸಣ್ಣ ಧರ್ಮ ಆಗಿರ್ಲಿ, ನೀವು ವೈಯಕ್ತಿಕವಾಗಿ ಇವಾಗೆಲ್ಲ ಪಾಲನೆ ಮಾಡಿ, ನೀವು ಸ್ವಾತಂತ್ರ್ಯ ಅಥವಾ ಯಾವುದೇ ಧರ್ಮ ಅಲ್ಲದೆ ಇರೋದು ಒಂದು ಪೆರಿಯಾರವಾದ. ಬಟ್ ಸಮಾಜ ಕಟ್ಟೋದಂತ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಒಂದು ಸಮಾಜ ಕಟ್ಟೋದು ನಮ್ಮ ಒಂದು ರೀತಿಯ ಕರ್ತವ್ಯ, ಜವಾಬ್ದಾರಿ ಅಂತ ಹೇಳ್ತೀವಿ. ಸರ್, ಈಗ ಗಂಭೀರ ಪ್ರಶ್ನೆಗಳು ಅಂತ ಅಂಬೇಡ್ಕರ್ ಜಿ ಅವರು ಲೈಫ್ ಲಾಂಗ್ ಅವರು ಈ ಜಾತಿ ಪದ್ಧತಿ ವಿರೋಧವಾಗಿ ಸಮಾಜವನ್ನ ಕಟ್ಟಕ್ಕೆ ಪ್ರಯತ್ನ ಮಾಡಿದ್ದಾರೆ.
ನಿಮಗೆ ಎಲ್ಲಾದ್ರೂ ವೈಯಕ್ತಿಕವಾಗಿ ಅನಿಸಿದೆಯಾ ಕನ್ನಡ ಚಿತ್ರರಂಗದಲ್ಲಿ ಇವತ್ತಿಗೂ ಕಾಸ್ಟ್ ಐಡಿಯಾಲಜಿ ಹೊಂದಿರೋ ನಿರ್ದೇಶಕರು ಇದ್ದಾರ ಅಥವಾ ಸಿನಿಮಾ ರಂಗದ ಜನ ಇದ್ದಾರ? ಸಮಾಜದಲ್ಲಿ ಜಾತಿಯ ಮನಸ್ಥಿತಿ, ಜಾತಿವಾದದ ಮನಸ್ಥಿತಿ ಬೇರೆ ಬೇರೆ ಹಂತಕ್ಕೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಮನುಷ್ಯರಿದ್ದೇ ಇದೆ. ನಾವು ಜನರ ಮನಸ್ಥಿತಿನಲ್ಲಿ ಇರೋದನ್ನ ತೆಗೆದುಹಾಕಕ್ ಆಗೋದು ಇಲ್ಲ, ತೆಗೆದುಹಾಕಕ್ ಹೋಗ್ಲೂಬಾರ್ದು. ನಾವು ವ್ಯವಸ್ಥಿತವಾದ ಅಸಮಾನತೆ ಮತ್ತು ಜಾತಿ ವ್ಯವಸ್ಥೆನ ಕಿತ್ತಾಕ ನಮ್ಮ ಕರ್ತವ್ಯ. ಸೊ ಜನನ್ನ ಪರಿವರ್ತನೆ ಮಾಡೋದು, ಜನನ್ನ ಬದಲಾಯಿಸೋದು ಅದೆಲ್ಲ ಮಾಡಕ್ ಹೋದ್ರೆ ಅದು ನಮ್ಗೆ ಯಾವೊಂದು ಪರಿಹಾರ ಇಲ್ಲ, ನಮ್ಗೆ ಯಾವ ಒಂದು ಯಶಸ್ಸು ಆಗಲ್ಲ. ಅದ್ ನಡೆದೋಗುತ್ತೆ. ನಮ್ಮ ಮನೆಯಲ್ಲೇ ಏನಾಗುತ್ತೆ ವಿನಾಯಕಲ್ಲಿ, ನಾವೆಲ್ಲ ಒಂದು 4, 5, 10 ಜನ ಇರ್ತೀವಿ. ಪ್ರತಿಯೊಬ್ರು ಬೇರೆ ಬೇರೆ ತರ ಆಲೋಚನೆ ಮಾಡ್ತಾ ಇರ್ತೀವಿ. ನಮ್ಮನ್ನ ನಾವು ತಿಳ್ಕೊಳ್ಳೋದು ನಮ್ಮ ಕರ್ತವ್ಯ. ಬಟ್ ನಾವು ಈ ವ್ಯವಸ್ಥೆ ಇದೆ. ಸೊ ಈ ವ್ಯವಸ್ಥಿತವಾದ ಅನ್ಯಾಯ, ಅಸಮಾನತೆ, ಜಾತಿ ವ್ಯವಸ್ಥೆಗಳನ್ನು ನೋಡಿದ್ರೆ ಸಿನಿಮಾ ರಂಗದಲ್ಲೂ ಅನೇಕ ರಂಗದ ತರ ನಮಗೆ ಒಂದು ಶ್ರೇಣೀಕೃತ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಸುಳ್ಳು. ವ್ಯವಸ್ಥಿತವಾಗಿ ಬಂದಿದೆ, ಅದು ಸತ್ಯ, ಅದು ಇದೆ. ಆದ್ರೆ ಜನರ ಮನಸ್ಸಿನಲ್ಲಿ ಇದ್ರೂ ಇಲ್ಲೂ ಬೇರೆ ಬೇರೆ ಹಂತಕ್ಕಿದೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಸಿನಿಮಾದ ಮೇನ್ ಉದ್ದೇಶ ವ್ಯಾಪಾರ. ಸೊ ವ್ಯಾಪಾರ ಅಂದಾಗ ಹೆಚ್ಚು ನೀವು ಯಾವ ಜಾತಿಯವರು ಅನ್ನೋದು ನೋಡೋದು ಸ್ವಲ್ಪ ಕಡಿಮೆ. ನಿಮ್ಮಿಂದ ದುಡ್ಡು ಬರುತ್ತೆ, ನಿಮ್ಮನ್ನ ಹಾಕೊಂಡೆ ದುಡ್ಡು ಆಗುತ್ತೆ, ನಿಮ್ಮನ್ನ ಹಾಕೊಂಡ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗುತ್ತೆ ಅಂದಾಗ ಹೆಚ್ಚಾಗಿ ನೀವು ಯಾವುದೇ ಜಾತಿ ಆಗಿದೆ ಅಷ್ಟೊಂದು ಮುಖ್ಯ ಮಾಡೋಲ್ಲ, ಡೆಪ್ತಾಗಿ ನೋಡೋಲ್ಲ. ಆದ್ರೆ ವ್ಯವಸ್ಥಿತವಾಗಿ ನೋಡಿದ್ರೆ ಪ್ರಭಾವಿ ಜಾತಿಗಳು ಓವರ್ ರೆಪ್ರೆಸೆಂಟೆಡ್ ಆಗಿದ್ದಾರೆ. ಮೇಲ್ವರ್ಗದವರು ಯಾವುದೋ ಒಂದು ರೀತಿ ಒಂದು ಭೂಮಿ ಇರೋ ಆಕ್ಸೆಸ್, ಎಜುಕೇಶನ್ ಇರೋ ಆಕ್ಸೆಸ್, ಅವಕಾಶಗಳು ಇರೋ ಆಕ್ಸೆಸ್ ಐತಿಹಾಸಿಕವಾಗಿ ಅಂತ ಸಮುದಾಯ ಓವರ್ ರೆಪ್ರೆಸೆಂಟೆಡ್ ಇದ್ದಾರೆ. ನಮ್ಮ ತಳ ಸಮುದಾಯಗಳು, ಶೋಷಿತ ಸಮುದಾಯಗಳು ಅಂಡರ್ ರೆಪ್ರೆಸೆಂಟೆಡ್ ಇದ್ದಾರೆ. ಅದೇನು ದೇಶಪೂರ್ವಕವಾಗಿ ಇವ್ರು ಕಡಿಮೆ ಇವ್ರು ಇರ್ಬೇಕನ್ನೋ ಕೆಲವು ತಂಡಗಳು ಇರಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಎಷ್ಟು ವ್ಯವಸ್ಥಿತವಾದ ಅನ್ಯಾಯ ಕಾರಣ. ಮತ್ತೆ ಮುಖ್ಯವಾಗಿ ವಿನಾಯಕರಿಗೆ ಸಿನಿಮಾ ರಂಗದಲ್ಲಿ ಯಾರು ಬಹಳ ತೊಂದರೆ ಆಗುತ್ತೆ, ಕಿರುಕುಳ ಆಗುತ್ತೆ, ಮಹಿಳೆಯರು, ಮಹಿಳೆಯರಿಗೆ ಬಹಳ ತೊಂದರೆ ಆಗುತ್ತೆ. ಅದು ಒಂದು ಯಾವುದೇ ಜಾತಿಯರು, ಯಾವುದೇ ಧರ್ಮದ ಮಹಿಳೆಯರಾಗಿರ್ಬೋದು, ಸಿನಿಮಾ ರಂಗದಲ್ಲಿ ಬಿಹೈಂಡ್ ದ ಸ್ಕ್ರೀನ್ ಅನೇಕ ಒಂದು ರೀತಿಯ ಮೀಟು ಅಂತ ಆ ತರದ ಅದು ಮೀಟು ಅನ್ನೋದು ನಿಜವಾಗ್ಲೂ ಎಷ್ಟು ದಶಕಗಳ ಸಮಸ್ಯೆನ ಸರಿಪಡಿಸ್ಬೇಕು, ಅದನ್ನ ಗುರುತಿಸ್ಬೇಕು, ಅದನ್ನ ಒಂದು ರೀತಿಯ ಆಕ್ರೋಶ ಹೊರಗೆ ತರಬೇಕು ಅನ್ನೋ ಕಾರಣಕ್ಕೆ ಮೀಟು ಹೊರಗೆ ತಂದಿತ್ತು. ಸ್ಫೋಟಗೊಂಡಾಗ ಮೀಟು ಅನ್ನೋ ಸಮಸ್ಯೆ ಅಲ್ಲ, ಆ ಸಮಸ್ಯೆ ಇದ್ದಿದ್ದು ದಶಕಗಳ ಸಮಸ್ಯೆ ಇದ್ದಿದ್ದನ್ನ ಒಂದು ಕ್ಲೆನ್ಸಿಂಗ್ ಪ್ರಾಸೆಸ್ ಮೀಟು ಅಭಿಯಾನ. ಸೊ ಅದು ಒಂದು ರೀತಿ ಅದೇ ತರ ಎಷ್ಟು ಸಮಸ್ಯೆಗಳಿದೆ. ಬಟ್ ನಾವು ಜಾತಿ ವ್ಯವಸ್ಥೆ ಅನ್ನೋದು ಅದು ಒಂದು ಸಮಾಜದಲ್ಲಿ ಬಹಳ ಬೇರೂರಿದ ವ್ಯವಸ್ಥೆ. ಸಿನಿಮಾ ರಂಗದಲ್ಲೂ ಅದಿದೆ. ಬಟ್ ನಾನು ಹೇಳೋದಕ್ಕೆ ಕೆಲವು ತಂಡದವರು ನಮ್ಮ ಜಾತಿಯವರೇ ತಗೊಂಡಿರೋ ನಾವು ನೋಡಿದೀವಿ ಉದಾಹರಣೆ. ಅದು ಇತ್ತೀಚೆಗೂ ನೋಡಿದೀವಿ, ಅದು ಒಂದು ರೀತಿ ಇದೆ. ಆದರೆ ಓವರ್ ಆಲ್ ಬಿಸ್ನೆಸ್ ಬೇಸಿಸ್ ಅಂದಾಗ ಜಾತಿ ಅಷ್ಟು ಸ್ವಲ್ಪ ಬ್ಯಾಕ್ ಗ್ರೌಂಡ್ ತಗೊಳ್ಳೋದು. ನಿಮ್ಮಿಂದ ದುಡ್ಡು ಆಗುತ್ತೆ ಅಂದ್ರೆ ಯಾರು ಬೇಕಾದ್ರೂ ತಗೊಳಕ್ ತಯಾರ. ಸರಿ, ಈಗ ಇನ್ನೊಂದು ಗಂಭೀರ ಪ್ರಶ್ನೆ. ಅಂಬೇಡ್ಕರ್ ಅವರು ನೋಡಿದ್ರೆ ಹಾಗೆ ವಿಶ್ವನಾಯಕ. ಬಿಕಾಸ್ ವಿಶ್ವಸಂಸ್ಥೆಯಲ್ಲಿ 193 ರಾಷ್ಟ್ರಗಳು ನಾಲೆಡ್ಜ್ ಡೇ ಅಂತ April 14 ಅನ್ನ ಅನೌನ್ಸ್ ಮಾಡ್ತು, ಅದು ಸೆಲೆಬ್ರೇಟ್ ಮಾಡ್ತಾ ಬರ್ತಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬರೀ ಒಂದು ಜಾತಿಯ ನಾಯಕನಾಗಿ ಮಾಡುವ ಷಡ್ಯಂತ್ರ ಕಾಲದ ಕೈಯಾರ ಅಂದ್ರೆ ಹಿಂದ್ಗಡೆ ವ್ಯವಸ್ಥೆ ನಡೀತಾ ಇದೆಯಾ ಅಂತ ತಮ್ಗೆ ಅನಿಸ್ತಾ ಇದೆಯಾ? ಯಾಕೆ ಅವರನ್ನ ನಾವು ಜಗನ್ನಾಯಕನಾಗಿ ಮಾಡೋದ್ರಲ್ಲಿ ವಿಫಲವಾಗ್ತಾ ಇದ್ದೀವಿ? ಬಾಬಾ ಸಾಹೇಬ್ ನಾವು ಮಾತಾಡ್ತೀವಿ ವಿಶ್ವಕ್ಕೆ ಸೇರಿದ್ದು, ಎಲ್ಲರಿಗೂ ಸೇರಿದ್ದು, ಎಲ್ಲ ಸಿಂಬಲ್ ಆಫ್ ನಾಲೆಜ್. ನನ್ನ ಕಣ್ಣಲ್ಲಿ ಬಾಬಾ ಸಾಹೇಬ್ ಎಲ್ಲರಿಗೂ ವಿಶ್ವಕ್ಕೆ ಸೇರಿದ್ದಲ್ಲ, ಬಾಬಾ ಸಾಹೇಬ್ ನಮ್ಮಂತ ನಿಮ್ಮಂತ ಸಮಾನತಾವಾದಿಗಳು ಮಾತ್ರ ಸೇರಿದ್ದು ಅಂತ ನಾನು ಗರ್ವದಿಂದ ಹೇಳ್ತೀನಿ. ಹೊಸ ಪರಿಕಲ್ಪನೆ ಹುಡ್ತಾ ಇತ್ತು. ಆದ್ರೆ ಎಲ್ಲರಿಗೂ ಇದನ್ನ ಅಂಬೇಡ್ಕರ್ ಬೇಕು, ಎಲ್ಲರಿಗೂ ಬಾಬಾ ಸಾಹೇಬ್ ಬೇಕು. ಎಲ್ಲಾ ಪಕ್ಷದವರು, ಎಲ್ಲ ಸಿದ್ಧಾಂತದವರು, ಎಲ್ಲ ಸಿನಿಮಾ ನಟರು ಕೂಡ ಅಂಬೇಡ್ಕರ್ ಅಂತ ಹೇಳ್ತಾರೆ. ಬಟ್ ಬಾಬಾ ಸಾಹೇಬ್ ಬಗ್ಗೆ ಓದಿ ತಿಳ್ಕೊಂಡು ಅಧ್ಯಯನ ಮಾಡಿರೋ ಬಹಳ ಕಡಿಮೆ. ನಾನು ನೋಡೋದು ಹೇಗೆ ಅಂದ್ರೆ ನಿಜವಾಗ್ಲೂ ನಮ್ಮ ಸಮಾನತಾವಾದಿ ಜನ ಯಾರು ಸಮಾಜದ ಪರಿಕಲ್ಪನೆನ ಅಳವಡಿಸ್ಕೊಂಡಿದ್ದಾರೆ, ನಾವು ನಿಜವಾಗ್ಲೂ ಅದು ದಲಿತರು ಇರ್ಬೋದು, ದಲಿತೇತರು ಇರಬಹುದು, ನಾವು ನಿಜವಾಗ್ಲೂ ಬಾಬಾ ಸಾಹೇಬ್ನ ಜೀವನ ಇಟ್ಕೋಬೇಕು ಅಂದ್ರೆ ಎಲ್ಲಾ ಕಡೆ ಅಂಬೇಡ್ಕರ್ ಫೋಟೋಗಳು ಹಾಕದಲ್ಲ.
ಅಥವಾ ನಿರೀಕ್ಷೆ ಮಾಡೋದಲ್ಲ, ಅಥವಾ ಎಲ್ಲಾ ಕಡೆ ನಾವು ಬಾಬಾ ಸಾಹೇಬ್ ಸ್ಟ್ಯಾಚು ಮಾಡೋದ್ರಿಂದ ಅಲ್ಲ. ನಾವೇನ್ ಮಾಡಬೇಕು ಅಂದ್ರೆ ಈ ಆಳುವ ಶಕ್ತಿಗಳು, ಈ ಪ್ರಭಾವಿ ಶಕ್ತಿಗಳು ಯಾರ್ಯಾರು ಅಂಬೇಡ್ಕರ್ನ ಅವ್ರ ಸ್ವಾರ್ಥಕ್ಕೋಸ್ಕರ ಬಳಕೆ ಮಾಡ್ತಿದ್ದಾರಲ್ಲ ಅವರನ್ನು ನಾವು ಪ್ರಶ್ನೆ ಮಾಡಬೇಕು. ಯಾಕೆಂದ್ರೆ ಇತ್ತೀಚೆಗೆ ಎಲ್ರಿಗೂ ಜೈ ಭೀಮ್ ಅನ್ನುವ ಪರಿಕಲ್ಪನೆ ಹೊಂದಿದೆ. ಅವರನ್ನು ನಾವೇನ್ ಪ್ರಶ್ನೆ ಮಾಡ್ಬೇಕು ಅಂದ್ರೆ, ನೀವು ಅಸಮಾನತೆಯ ಶಕ್ತಿಗಳಾಗಿ ನೀವು ಬಾಬಾ ಸಾಹೇಬ್ರ ಚಿತ್ರ ಬಳಸೋಕೆ ಯಾವ ಯೋಗ್ಯತೆ ಇದೆ, ಯಾವ ನೈತಿಕ ಹಕ್ಕಿದೆ, ಯಾವ ತಿಳುವಳಿಕೆ ಅಡಿಯಲ್ಲಿ ನೀವು ಇದನ್ನ ಮಾಡ್ತಾ ಇದ್ದೀರ ನಾವು ಪ್ರಶ್ನೆ ಮಾಡೋದು. ಸೊ ಅವಾಗ ನಮ್ಗೆ ಜಾಗೃತಿ ಆಗುತ್ತೆ. ನನ್ನ ಕಣ್ಣ ಡಾಕ್ಟರ್ ಅಂಬೇಡ್ಕರ್ ಒಂದು ಶಿಕ್ಷಣದ ಸಂಕೇತನೇ. ಆದ್ರೆ ಶಿಕ್ಷಣ ಅಂದ್ಬಿಟ್ಟು ಅವ್ರು 8, 9, 32 ಡಿಗ್ರಿ ಮಾಡಿದರೆ ಅದು ಮುಖ್ಯ ಆಗತ್ತೆ. ರಾಜಗೃಹ ಅನ್ನೋದು ಅವರ ಒಂದು ಗ್ರಂಥನೇ. ಅದು 5,000 ಪುಸ್ತಕಗಳು, ಎಲ್ಲ ಪುಸ್ತಕಗಳು ಓದಿದರೆ ಇದು ಅದು ಮುಖ್ಯ ಆಗತ್ತೆ. ಅವ್ರು ಫಾರಿನ್ ಯೂನಿವರ್ಸಿಟಿನಲ್ಲಿ ಓದಿದ್ರು, ಸಿಂಬಲ್ ಆಫ್ ನಾಲೆಡ್ಜ್, ವಿಶ್ವ ಒಂದು ಬಹಳ ವಿದ್ಯಾವಂತರು, ಬಹಳ ಬುದ್ಧಿಜೀವಿಗಳು, ಇದೆಲ್ಲ ಸೆಕೆಂಡರಿ. ಮೇನ್ ಕಾರಣ ಶಿಕ್ಷಣದ ಸಂಕೇತ ಏನು ಅಂದ್ರೆ, ಬಾಬಾ ಸಾಹೇಬ್ ಪಡೆದಿರೋ ಶಿಕ್ಷಣ ಅವರು ಅದನ್ನ ಅಸ್ತ್ರೀಕರಣಗೊಳಿಸಿ ಉತ್ತಮ ಸಮಾಜಕ್ಕೆ ಬಳಸ್ತಾರಲ್ಲ. ವೆಪನೈಸಿಂಗ್ ಆಫ್ ಎಜುಕೇಶನ್ ಫಾರ್ ಅನ್ ಐಡಿಯಲ್ ಸೊಸೈಟಿ, ಅದು ನೋಡಿ ದಟ್ ಈಸ್ ದಿ ಇಂಪ್ಯಾಕ್ಟ್, ದಟ್ ಈಸ್ ದಿ ಗ್ರೇಟ್ನೆಸ್. ಅದನ್ನ ನಾವೆಲ್ಲರೂ ಮಾಡಬಹುದು. ಇತ್ತೀಚೆಗೆ ಮಾಡ್ತಾ ಇದ್ದೀರಾ ಸರ್? ಅನೇಕರು ನಮ್ಮ ಚಳವಳಿಯಲ್ಲಿ ಮಾಡ್ತಾ ಇದ್ದಾರೆ. ನಾವು ಅದನ್ನ ಮುಂದುವರಿಸುವ ಉದ್ದೇಶ, ನಮ್ಮ ಶಿಕ್ಷಣ ಅದನ್ನ ಅಸ್ತ್ರೀಗೊಳಿಸಿ ಉತ್ತಮ ಸಮಾಜ ಕಟ್ಟಕ್ಕೆ ಬಳಸೋದು. ನಮಗೆ ಬಾಬಾ ಸಾಹೇಬ್ ಶಿಕ್ಷಣ ಅಂದ್ರೂ ಕೂಡ ಅದು ನಿಜವಾಗ್ಲೂ ಯಾವ್ದು ಶಿಕ್ಷಣ ಅಂದ್ರೆ, ಅವರು ಓದಿರೋದು ಆರ್ಟ್ಸ್. ನಾನು ಯಾವಾಗಲೂ ಹೇಳ್ತೀನಿ, ಆರ್ಟ್ಸ್ ಓದಿದ್ರೆ ನಿಜವಾಗ್ಲೂ ದೇಶ ಕಟ್ಟೋರಾಗುತ್ತೆ. ಸೊ ನಮ್ಮ ಬಾಬಾ ಸಾಹೇಬ್ ಓದಿದ್ರೆ ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ರಾಜಕೀಯ, ಇತಿಹಾಸ ಇವೆಲ್ಲ ಓದಿ ಅವರ ಕಲ್ಪನಾ ಶಕ್ತಿ ಬೆಳೆದು ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ. ಸೊ ಯಾವಾಗ ನಮ್ಮ ದೇಶಕ್ಕೆ ಒಂದು ರೀತಿ ಅಡೆತಡೆಗಳು ಜಾಸ್ತಿ ಆಗುತ್ತೆ ಅಂದ್ರೆ, ನಾವು ಆರ್ಟ್ಸ್ ಹ್ಯುಮ್ಯಾನಿಟೀಸ್ ಓದೋದು ಕಡಿಮೆ ಆದಷ್ಟು ದೇಶದ ಬೆಳವಣಿಗೆ ಅಡ್ಡ ಬರ್ತದೆ. ಅದಕ್ಕೆ ಕ್ರೈಮ್ ರೇಷನ್ ಜಾಸ್ತಿ ಆಗ್ತದೆ. ಕ್ರೈಮ್ ಒಂದು, ಮತ್ತೆ ಎರಡು ಏನಾಗುತ್ತೆ ಅಂದ್ರೆ, ನಮ್ಮ ಶಿಕ್ಷಣದ ಒಂದು ರೀತಿ ಸಮಾಜಕ್ಕೆ ಬರೋ ಇಂಪ್ಯಾಕ್ಟ್ ಅನ್ನ ನಾವು ಕಳ್ಕೊಳ್ತೀವಿ. ಸರಿ, ಮುಂದುವರಿದ ಒಬ್ಬ ನಟರಾಗಿ ಮತ್ತೆ ಅಂಬೇಡ್ಕರ್ ಚಿಂತನೆಗಳನ್ನ, ಬೌದ್ಧ ಧರ್ಮದ ಚಿಂತನೆಗಳನ್ನ, ಬಸವೇಶ್ವರ ಕನಸು ಕಾಣ್ತಕ್ಕಂತ ಅಪರಿಪೂರ್ಣತೆ ಬಿಟ್ಟು ಹೋಗಿದ್ರು ಆ ಕಾಲದಲ್ಲಿ, ಅದನ್ನ ನೀವು ಹೇಗೆ ಮರುಹುಟ್ಟು ಮಾಡಬಹುದು ನಟನೆ ಮುಖಾಂತರ? ನಟನೆ ಮುಖಾಂತರ ಮಾಡೋದ್ ಕಷ್ಟ. ನಟನೆ ಮುಖಾಂತರ ಏನಾಗತ್ತೆ ಅಂದ್ರೆ, ನೀವು ಒಂದು ಸಿನಿಮಾಗೆ, ಒಂದು ಪಾತ್ರಕ್ಕೆ, ಒಂದು ಪ್ರಯತ್ನಕ್ಕೆ ನೀವು ಸೀಮಿತ ಆಗಿದ್ದೀರಾ. ಅದು ನೋಡೋರಿಗೆ ಇಷ್ಟ ಆದ್ರೂ ಆಗ್ಬೋದು, ಇಷ್ಟ ಆಗದೇನೋ ಇರ್ಬೋದು, ಬಟ್ ಅಷ್ಟಕ್ಕೆ ಸೀಮಿತ. ಬಟ್ ನೋಡಿ, ಬಾಬಾ ಸಾಹೇಬ್ ಯಾವ ಸಿನಿಮಾ ಮಾಡಲಿಲ್ಲ. ಅವರು ನಮ್ಮ ಮಾದೇ ಜ್ಯೋತಿ ಬಾಪುಲೆ ತಂದೆ ಪೆರಿಯಾರು, ಅವರೆಲ್ಲ ಸಿನಿಮಾ ಕಾಲದಲ್ಲಿ ಕೂಡ ಪೆರಿಯಾರು ಯಾವ ಸಿನಿಮಾ ಮಾಡಿರೋ ನಾವು ಗೊತ್ತಿಲ್ಲ. ಕುವೆಂಪು ಯಾವ ಸಿನಿಮಾ ಮಾಡಿಲ್ಲ. ಬಟ್ ಅವರ ಒಂದು ರೀತಿ ಅದ್ಭುತ ವಿಚಾರಗಳು ಇವತ್ತಿಗೂ ಜೀವಂತವಾಗಿ. ಸಿನಿಮಾ ನಟರು ಬರ್ತಾರೆ, ಹೋಗ್ತಾರೆ, ಅವ್ರ ಪಾತ್ರ ನಿಭಾಯಿಸ್ತಾರೆ, ಕೆಲವರು ಉತ್ತಮವಾಗಿ ಮಾಡ್ತಾರೆ, ಕೆಲವರು ಬೇರೆ ಹಂತಕ್ಕೆ ಒಂದು ಮಾಮೂಲ ಮಾಡ್ಬೋದು. ಬಟ್ ಏನಂದ್ರೆ, ಸಿನಿಮಾ ನಟನಾಗಿ ನೀವು ಅವರ ವಿಚಾರಗಳು ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ಇತ್ತೀಚೆಗೆ ವಿಜುವಲ್ ಫ್ಯಾನ್ಸ್ ಆಗ್ತಾ ಇದ್ರು. ಅಂದ್ರೆ ಮೊಬೈಲ್ ನೋಡೋ ಸಂಖ್ಯೆ, ಟಿವಿ ನೋಡೋರ ಸಂಖ್ಯೆ ಜಾಸ್ತಿ, ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ನಾನು ಆ ಪ್ರಶ್ನೆ ಸೋಷಿಯಲ್ ಮೀಡಿಯಾ ಇದಾಯ್ತವ್ರೆ. ನೀವು ಹೇಳೋದು 40 ವರ್ಷದಿಂದ ಬಂದು, ಸಿನಿಮಾ 100 ವರ್ಷಗಳಿಂದ ಬಂದು, ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡೋದು 1000 ವರ್ಷದಿಂದ ನಡೆದಿದೆ. ನಾವು ಗ್ರೌಂಡ್ ಲೆವೆಲ್ ಹತ್ರ ಹೋಗಿ ಜನರ ಹತ್ರ ಇಂಟ್ರಾಕ್ಟ್ ಮಾಡಿ ಜನರಿಗೆ ಸತ್ಯ ತಿಳಿಸೋದು ಬಹಳ ವರ್ಷ ನಡೀತಾ ಇದೆ. ಸಿನಿಮಾ ಒಂದು ರೀತಿಯ ಒಂದು ಮನೋರಂಜನೆ ಕೊಡಬಹುದು, ಸಿನಿಮಾ ಒಂದು ಎಸ್ಕೇಪಿಸಮ್ ಕೊಡಬಹುದು. ಆದ್ರೆ ಸಿನಿಮಾದಿಂದ ನಮಗೆ ನಿಜವಾಗ್ಲೂ ಒಂದು ಪರಿವರ್ತನೆ ಆಗುತ್ತೆ ಅನ್ನೋದು ನಾನು ಕಂಡ ಸಾಧ್ಯ. ಸಿನಿಮಾ ಒಂದು ರೀತಿ ಕರ್ನಾಟಕದಲ್ಲಿ ಬಹಳ ಪ್ರತಿದೆ ಹೊರತು ಸಮಾಜ ಕೊಟ್ಟಿರೋದು ಬಹಳ. ಸೊ ನಾನು ಒಬ್ಬ ನಟನಾಗಿ ನಾನು ನನ್ನ ಪಾತ್ರ ಜೀವ ತುಂಬಿಸಿ ಆ ಸಿನಿಮಾ ಯಶಸ್ಸಾಗಲು ನಮ್ಮ ಗುರಿ ಆಗತ್ತಂತ ಹೊರತು ಬುದ್ಧ ಮತ್ತು ಅಂಬೇಡ್ಕರ್, ಪೆರಿಯಾರ್, ಕುವೆಂಪು ಅವರ ಸಿದ್ಧಾಂತನ ಸಮಾಜದಲ್ಲಿ ಬಿತ್ತೋದು ಅಥವಾ ಅದನ್ನ ಒಂದು ರೀತಿ ಇರೋದನ್ನ ನಾವು ಹೊರಗೆ ತೆಗೆಯೋದು ಒಂದು ಉತ್ತಮ ಸಮಾಜಕ್ಕೆ ಸಾಧ್ಯ ಇಲ್ಲ. ಸರಿ, ಈಗ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಜೊತೆಗೆ ಸಾಮಾಜಿಕ ಹೋರಾಟಗಾರರು ಗುರುತಿಸ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಮಾಡಿರೋ ಕೆಲವು ಸಾಧನೆಗಳ ಬಗ್ಗೆ ವಿವರಣೆ ಕೊಡ್ಬೋದಾ? ನೀವು ಇತ್ತೀಚೆಗೆ ಈ ಒಂದು ಐಡಿಯಾಲಜಿ ಮೇಲೆ ಹೋಗಿ ಏನಾದ್ರೂ ಒಂದ್ 2 ಕಾರ್ಯ ಸಾಧನೆ ಮಾಡಿರೋ? ವಿನಾಯಕನೇ, ನನ್ನ ಉದ್ದೇಶ ಅಮೆರಿಕ ಬಿಟ್ಟು ಬರೋದು.
21 ವರ್ಷದ ಹಿಂದೆ ನನ್ನ ಉದ್ದೇಶನೇ ನನ್ನ ಕೈಲಾದಷ್ಟು ಸಮಾಜ ವಾಪಸ್ ಕೊಡೋದು. ಸಿನಿಮಾ ಆಮೇಲೆ ನನಗೆ ಅನಿಷ್ಟವಾಗಿ ಸಿಕ್ಕಿದೆ, ಆದ್ರೆ ನನ್ನ ಉದ್ದೇಶ ಇದ್ದಿದ್ದೇ ಕಲೆ ಮುಖಾಂತರ ಸಮಾಜಕ್ಕೆ ಪರಿವರ್ತನೆ, ನಾವು ಹಳೆಯ ಸೇವೆ ಇರುವ ಸೇವೆ ಮಾಡಬೇಕು ಅನ್ನೋ ಉದ್ದೇಶ. ಆ ಉತ್ತಮ ಸಮಾಜ ಯಾವುದು? ಸಮಾಜ. ನಾನು ಕೂಡ ರಂಗಭೂಮಿ ಮುಖಾಂತರ, ನಿರ್ದೇಶನ ಮುಖಾಂತರ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ನಾನು ಸಿನಿಮಾ ಸಿಕ್ಕಿದೆ. ನಾನು ಇವಾಗ 15 ವರ್ಷಗಳಿಂದ 2011 ಅವಾಗ ಆಂಟಿ ಕರಪ್ಷನ್ ಹೋರಾಟ ನನ್ನ ಮೊದಲನೇ ಹೋರಾಟ. ಅವಾಗ ನಾನು ತೊಡಗಿಸ್ಕೊಂಡು ಆ ವಿಚಾರದಲ್ಲೂ ಭಾಗವಹಿಸಿ, ಅದಾದ್ಮೇಲೆ ಎಂಡೋ ಸರ್ಕಲ್ ಅಂತ 2012ರಲ್ಲಿ ಅದು ಕೂಡ 90 ಕೋಟಿ ನಾವು ಈ ಎಂಡೋ ಸರ್ಕಲ್ ಪೀಡಿತರು ಕರಾವಳಿನಲ್ಲಿ ಅದನ್ನು ಒದಗಿಸಕ್ಕೆ ನಾನು ಕೂಡ ಅದಕ್ಕೆ ಸಹಾಯ ಮಾಡಿದೆ. ಅದಕ್ಕೆ ಹೋರಾಟ ಆಯ್ತು. ಆಮೇಲೆ ಅದರ ನಂತರ ನಮಗೆ ದಿಗ್ಗಲ್ಲಿ ಹೋರಾಟ ಇವತ್ತು 528 ಮನೆಗಳು ಅಲ್ಲಿ ಕೊಡಗಿನಲ್ಲಿ, ಹುಷಾರ್ನಗರ, ಬ್ಯಾಡಗೋಡಿನ, ಬಸವನಹಳ್ಳಿ, ಅದು ಇವತ್ತು ಮಾಡಿದ್ರೆ ನಮಗೆ ಪ್ರತ್ಯೇಕ ಬಸವ ಧರ್ಮದ ಹೋರಾಟ, ಮೀಟು ಹೋರಾಟ, ಅನೇಕ ಹೋರಾಟ. ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ಖಾಸಗೀಕರಣ ಆಗಬಾರದು, ಅದಕ್ಕೆ ತಿದ್ದುಪಡಿ, ಅದು ಒಂದಾಯ್ತು. ಈ ತರದ ಅನೇಕ ಹೋರಾಟ, ಬ್ರಾಹ್ಮಣ್ಯ ವಿರುದ್ಧ ಹೋರಾಟ, ಒಂದು ವ್ಯವಸ್ಥಿತ ಒಂದು ಅನ್ಯಾಯ ಹೋರಾಟಗಳು ಒಂದೇ ಬರ್ತಾನೆ ಇರ್ತಾರೆ, ನಿರಂತರವಾಗಿ ಆಗ್ತದೆ. ಇವಾಗ ಇತ್ತೀಚೆಗೆ ಒಂದು ಕೆಲವು ವಾರದಿಂದ ನಾವು ಟ್ರಾನ್ಸ್ಜೆಂಡರ್ ಕಾಯಿಲೆ, ಪ್ರೊಟೆಕ್ಷನ್ ಆಫ್ ಟ್ರಾನ್ಸ್ಜೆಂಡರ್ ರೈಟ್ಸ್ ಅಂತ ಹೆಸರಿಟ್ಟು ತಂದಿರೋದು. ಅದು ಪ್ರೊಟೆಕ್ಷನ್ ಆಫ್ ಟ್ರಾನ್ಸ್ಜೆಂಡರ್ ಅಲ್ಲ, ನಮ್ಮ ಕಣ್ಣಲ್ಲಿ ಅದು ನಿಜವಾಗ್ಲೂ ಈ ಒಂದು ಟ್ರಾನ್ಸ್ಜೆಂಡರ್ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವ ಪ್ರಯತ್ನ, ಅದಕ್ಕೂ ನಾವು ವಿರೋಧ ಮಾಡ್ತಾ ಇದ್ದೀವಿ. ಹೋರಾಟ ಅಂದಾಗ ಏನಾಯ್ತದೆ, ಇವತ್ತಿನ ಜೀವನದಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ, ಏನೇನು ವಿಚಾರಗಳು ಬರ್ತವೆ, ಅದಕ್ಕಿಂತ ಒಂದು ಅಂಬೇಡ್ಕರ್ ಪೆರಿಯಾರ್ ದೃಷ್ಟಿಕೋನದಿಂದ ನಾವು ನೋಡಿದ್ರೆ ಕರ್ನಾಟಕ ಬಹಳ ಒಳ್ಳೇದಾಗುತ್ತೆ, ಭಾರತ ಬಹಳ ಒಳ್ಳೇದಾಗುತ್ತೆ. ಸರಿ, ಎಲ್ಲೋ ಒಂದ್ ಕಡೆ ನಿಮ್ಗೆ ಅನಿಸಿಕೆಯ ಜೀವನದ ಹೋರಾಟ ಮಾಡಿದ್ರು ಸಮಾಜ ರೆಸ್ಪಾಂಡ್ ಮಾಡಲ್ಲ, ಇನ್ನೊಂದ್ ಕಡೆ ರಾಜಕೀಯ ಒಂದು ಮತ್ತೆ ನಿಮ್ಗೆ ಅಲ್ಲಿ ಬರ್ತಕ್ಕಂಥ ಅಡೆತಡೆಗಳು, ಇದೆಲ್ಲ ವೈಯಕ್ತಿಕವಾಗಿ ಏನಾದ್ರು ಅನುಭವಿಸಿ? 2012, 11, 12, 13 ಅಂತ ಹೇಳ್ಬೋದು, 14, 15, 14 ವರ್ಷ ನಾವು ಹೋರಾಟಗಳು ಜಾಸ್ತಿ ಮಾಡ್ತೀವಿ ವರ್ಷ. ಆದ್ರೂ ಏನು ಕೂಡ ಅಲರ್ಟ್ ಬರ್ತಾ ಇಲ್ಲ, ವಿರೋಧನೂ ಬರ್ತಿರ್ಲಿಲ್ಲ ಸಮಾಜ. ಸುಮ್ಮನೆ ಏನು ಬರ್ತಾ ಇದೆ ಅಂತ ಅವಾಗ ನಾನು ಅನ್ಕೊಂಡಿದ್ದೆ, ಏನು ಹೋರಾಟ ಮಾಡ್ಬೇಕು ಕೂಡ ಏನು ಒಂದು ನಮ್ಗೆ ನಾವು ನಮ್ಮ ಬರ್ಬೇಕು ಅಂತ ನಾನು ಭ್ರಮೆನಿಲ್ಲ, ನಿರೀಕ್ಷೆನಿಲ್ಲ. ಆದ್ರೆ ಎಲ್ಲರೂ ವಿರೋಧ ಮಾಡೋದು ಕೂಡ ನಾನೇನು ನನ್ನ ತಿದ್ಕೋಬಹುದಾ ಅಂತ ಪ್ರಶ್ನೆ ಮಾಡ್ತೀನಿ. ನಾವು 5 ವರ್ಷ ಅಂತ ಎಲ್ಲಿ ಕೂಡ ಯಾವ ಒಂದು ಏನು ಬರ್ತಾ ರೆಸ್ಪಾನ್ಸ್ ಏನು ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಆಮೇಲೆ 14 ಡಿಸೆಂಬರ್ನಲ್ಲಿ ದಿಗ್ಗಲ್ಲಿ ಹೋರಾಟದಿಂದ ಎಷ್ಟೋ ಹೋರಾಟಗಳಿಂದ ಜಾಸ್ತಿ ಹೆಚ್ಚಾಯ್ತು, ವಿರೋಧನ ಬಂತು. ಇವಾಗ ನನಗೆ ದೊಡ್ಡ ಪ್ರಮಾಣದಲ್ಲಿ 2 ವರ್ಷ, 1.4 ವರ್ಷಗಳಲ್ಲಿ ಬಹಳ ಒಂದು ಹಣ ಬರ್ತಾ ಎಲ್ಲ ಕಡೆಯಿಂದ, ಎಲ್ಲ ಸಿದ್ಧಾಂತಗಳಿಂದ ಈ ಒಂದು ಸತ್ಯಪಂಥ ಸಮ ಸಮಾಜ ಸಿದ್ಧಾಂತ ಕರ್ನಾಟಕಕ್ಕೆ, ದೇಶಕ್ಕೆ ಬಹಳ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಎಲ್ಲರಿಗೂ ಕ್ರಿಯೆ ಮಾಡ್ತಾ ಇದೆ. ಇನ್ನೊಂದು ಸರ್, ನಿಮ್ಮ ಹೇಟರ್ಸ್ ವಿರೋಧಿಗಳಿಗೆ ನೀವು ಏನಾದ್ರು ಕೊಡೋ ಸಂದೇಶ? ನಮ್ಮ ಸೈದ್ಧಾಂತಿಕ ವಿರೋಧಿಗಳು ನಮ್ಮ ಕಣ್ಣಲ್ಲಿ ನೀವು ಬಲಪಂಥಿನಲ್ಲಿ ಇದ್ದರೆ ಆಯ್ತು, ನೀವು ಹಿಂದುತ್ವದವ್ರು ಆಗ್ತೀರಾ. ನೀವು ಮಧ್ಯಪಂಥಿನಲ್ಲಿ ಇದ್ರೆ ಆಯ್ತು, ನೀವು ಮನುವಾದಿಗಳಾಗ್ತೀರಾ. ನೀವು ಎಡಪಂಥಿಗೆ ಆಯ್ತು, ಕಮ್ಯುನಿಸ್ಟ್ಗಳಾಗ್ತೀರಾ. ಅವೆಲ್ಲ ಒಂದು ಎಡಪಂಥಿ, ಬಲಪಂಥ, ಮಧ್ಯಪಂಥಕ್ಕಿಂತ ನಮ್ಮ ಸತ್ಯಪಂಥ ನಿಮ್ಗೆ ಸರಿ ಅನ್ಸುತ್ತೆ. ನೀವು ನಮ್ಮ ಜೊತೆ ಸೇರಿದ್ರೆ ನೀವು ನಮ್ಮವರೇ ಆಗ್ತೀರಾ. ಇವಾಗ ಯುದ್ಧಗಳು ನಡೀತಾ ಇದೆ ದೇಶದ ಒಳಗೆ, ಯಾವ ಶಸ್ತ್ರಾಸ್ತ್ರ ಯುದ್ಧಗಳಲ್ಲ, ಬಾಂಬ್ ಬಂದೂಕ ಬಿಲ್ಲು ಬಾಣದ ಯುದ್ಧ ಅಲ್ಲ, ಸೈದ್ಧಾಂತಿಕ ವೈಚಾರಿಕ ಯುದ್ಧಗಳು. ನಾವೇನು ನೀವು ಆ ಕಡೆ ಇದ್ದೀರಾ ಅನ್ನೋ ತಕ್ಷಣ ನೀವು ನಮ್ಮ ಶತ್ರು ಅಲ್ಲ, ಸೈದ್ಧಾಂತಿಕಗಳು ನಮ್ಮ ಬೇರೆ ಬೇರೆ ಇದೆ. ಬಟ್ ನಮ್ಮ ವಿಚಾರಗಳು, ಸಮ ಸಮಾಜದ ಸಂವಿಧಾನ ವಿಚಾರಗಳು ನಿಮ್ಗೆ ಸರಿ ಅನ್ಸತ್ತೆ, ನೀವು ನಮ್ಮ ಜೊತೆ ಸೇರ್ತೀರಾ ಅಂದ್ರೆ ನೀವು ನಮ್ಮ ಜೊತೆ ಗಟ್ಟಿಯಾಗಿ ನಮ್ಮವರೇ ಆಗ್ತೀರಾ. ಮತ್ತು ನಮ್ಮವರಂದ್ರೆ ಯಾವ ಜಾತಿಯವರು, ಒಂದು ಧರ್ಮದವರು, ಒಂದು ಭಾಷಿಕರಂತ ನಾವು ನೋಡಲ್ಲ. ನಮ್ಮವ್ರು ಯಾವ ಅಂದ್ರೆ ಸಮ ಸಮಾಜ ಸಿದ್ಧಾಂತ, ಸೈದ್ಧಾಂತಿಕ ಬದ್ಧತೆ ಇತ್ತು, ಸಂವಿಧಾನದ ಮೂಲ ಆಶಯಗಳು ಯಾರು ಅಳವಡಿಸ್ಕೊಂಡಿದ್ರು ನಮ್ಮವರೇ ನಮ್ಮ ಜೊತೆ ಸೇರ್ಕೊಳ್ಳಿ. ನಮ್ಮನ್ನು ಕೂಡ ನೀವು ಈ ವಿಚಾರಗಳು ನಿಮ್ಗೆ ಅದಕ್ಕಿಂತ ಉತ್ತಮವಾಗಿತ್ತು ಅಂದ್ರೆ ನಾವು ನಿಮ್ಮಿಂದ ಕಲಿಯಕ್ಕೆ ತಯಾರಿದ್ದೀವಿ. ಆದ್ರೆ ನಮ್ಮದೇ ಉತ್ತಮ ಇದೆ ಅಂತ ನಿಮ್ಗೆ ಅನ್ಸದೆ, ಬನ್ನಿ ನನ್ನ ಜೊತೆ ಸರಿ. ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನಿದೆ ಸಂಘಟನೆಗಾಗಿ, ಹೋರಾಟಕ್ಕಾಗಿ ಯಾವ್ದಾದ್ರು 2 ಯೋಜನೆ? ನಾವಿವಾಗ ಬಹಳ ವರ್ಷಗಳಿಂದ ಚಳುವಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಮೂಲ ಉದ್ದೇಶ ಇವಾಗ ಅಂದ್ರೆ ನಾವು ಹೊಸ ಸಂಘಟನೆ ಕಟ್ಟೋದಲ್ಲ. ಇವಾಗ 16,000 ಸಂಘಟನೆಗಳು ಇದಾವೆ. ನಾವಿವಾಗ ಎಲ್ಲಾ ಸಂಘಟನೆಗಳಲ್ಲಿ ಇರೋ ಜನಪರ ಕಾಳಜಿ ಅವ್ರು ಯಾರಾಗಿರ್ತಾರೋ, ಲೀಡರ್ಶಿಪ್ ನಲ್ಲಿ ಇರುತ್ತೋ, ಎಲ್ಲರೂ ಒಂದು ವೇದಿಕೆಯಲ್ಲಿ ಒಂದು ಸಿದ್ಧಾಂತದ ವೇದಿಕೆಯಿಂದ ನಾವು ಕಟ್ತಾ ಬರೋಣ ಅಂತ ನಮ್ಮ ಉದ್ದೇಶ.
ನಾವು ಇವತ್ತಿನ ದಿನ ನಮಗೆ ಒಗ್ಗಟ್ಟು ಬಹಳ ಮುಖ್ಯ. ಒಗ್ಗಟ್ಟಂದ್ರೆ ಒಂದು ಜಾತಿಯ ಒಗ್ಗಟ್ಟು, ಒಗ್ಗಟ್ಟಂದ್ರೆ ಒಂದು ಭಾಷಿಕರ ಒಗ್ಗಟ್ಟು, ಒಗ್ಗಟ್ಟಂದ್ರೆ ಒಂದು ಧರ್ಮದ ಒಗ್ಗಟ್ಟು, ಸಿದ್ಧಾಂತದ ಒಗ್ಗಟ್ಟು. ಕೊನೆಯ ಸಂದೇಶ ನಿಮ್ಮ ವೀಕ್ಷಕರಿಗೆ ಮತ್ತೆ ಯುವಕರಿಗೆ ಕೊಡುವುದಾದ್ರೆ ಸಂದೇಶ. ನಾವೆಲ್ಲರಿಗೂ ಇವತ್ತಿನ ದಿನ ಬೇರೆ ಬೇರೆ ಹಂತಕ್ಕೆ ಸವಲತ್ತು ಪಡ್ತೀವಿ. ಆರ್ಥಿಕ ಸವಲತ್ತು ಇರ್ಬೋದು, ಶಿಕ್ಷಣದ ಸವಲತ್ತು ಇರ್ಬೋದು, ಬೇರೆ ಬೇರೆ ಸವಲತ್ತು ಬರ್ತಾ ಇದೆ. ಆದ್ರೆ ನಾವು ಅದನ್ನು ಪಡೆದು ನಾವು ವೈಯಕ್ತಿಕವಾಗಿ ಏನ್ ಮಾಡ್ಕೊಳ್ತೀವಿ ಅನ್ನೋದಕ್ಕಿಂತ ಒಂದು ಉತ್ತಮ ಸಮಾಜ, ಉತ್ತಮ ರಾಜ್ಯ, ಉತ್ತಮ ದೇಶ ಕಟ್ಟಬೇಕು ಅಂದ್ರೆ ನಾವು ಅದನ್ನು ಪಡೆದು ಸಮಾಜಕ್ಕೆ ವಾಪಸ್ ಕೊಡ್ತೀವಿ. ಬಹಳ ಮುಖ್ಯ. ಸೊ ನನ್ನ ಕಣ್ಣಲ್ಲಿ ಯಾರು ಜಾಸ್ತಿ ಪಡೆದಿರೋ ನನ್ನಂತೂ ಅದೇ ನನ್ನ ಒಂದು ಶ್ರಮ ಬೆಳೆದು ಅಲ್ಲ, ಅದೇ ನನ್ನ ಪುಣ್ಯ ಅಂತ ಅಲ್ಲ. ವ್ಯವಸ್ಥಿತವಾಗಿ ಅನ್ಯಾಯದ ವ್ಯವಸ್ಥೆಗೆ ಜಾಸ್ತಿ ಕೊಟ್ಟಿದ್ದು ನನ್ನಂತೂ ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತ ಜಾಸ್ತಿ ಪಡಿಬೇಕು, ಅವಾಗ ಒಂದು ಸಮಾಜ ಕಟ್ಬೋದು. ಸೊ ಅದನ್ನ ನಾವೆಲ್ಲರೂ ಜೊತೆಗೆ ಸೇರ್ ಮಾಡಿ 7 ಕೋಟಿ ಕರ್ನಾಟಕದ ಜೊತೆಗೆ ಸೇರ್ ಮಾಡಿ ನಾವು ಉತ್ತಮ ರಾಜ್ಯ ಬರ್ಕಟ್ಬೋದು. ಯಾಕಂದ್ರೆ ವಿನಾಯಕ ನಮ್ಮ ಶತ್ರುಗಳು ಯಾವ ಜಾತಿ ಇರೋಲ್ಲ, ಯಾವ ಧರ್ಮಗಳಲ್ಲ, ಯಾವ ಭಾಷೆಗಳಲ್ಲ, ಯಾವ ಪಕ್ಷ ಅಲ್ಲ. ನಮ್ಮ ಶತ್ರುಗಳು ಅಸಮಾನತೆ ಮತ್ತು ಅನ್ಯಾಯದ ಕೂಡಿರುವ ವ್ಯವಸ್ಥೆ. ಸೊ ಆ ವ್ಯವಸ್ಥೆಯನ್ನ ಇದ್ದಬೇಕು, ಒಂದು ಸಮಾಜ ಕಟ್ಟಬೇಕು. ನಾವೆಲ್ಲರೂ ಅದ್ರ ಜೊತೆಗೆ ಸೇರ್ ಮಾಡೋಣ ಅಂತ ನಾನು ಹೇಳ್ತೇನೆ. ಸೊ ವೀಕ್ಷಕರೇ, ಇದಾಗಿ ಒಂದು ತುಂಬಾ ಅರ್ಥಗರ್ಭಿತವಾದಂತ ಚರ್ಚೆ ಅನ್ಬೋದು ಅಥವಾ ಸೆಷನ್ಸ್ ಇಂಟರ್ವ್ಯೂ ಆಗಿರ್ಬೋದು. ಸರ್, ನಿಮ್ಮ ಬಿಜಿ ಶೆಡ್ಯೂಲ್ ನಿಮ್ಮ ಸಮಯ ತಗೊಂಡು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ವೈಟ್ ಶೀಟರ್ಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ತರ ಒಂದು ರೀತಿ ಪರ್ಯಾಯ ಮಾಧ್ಯಮ, ಈ ತರ ಸತ್ಯ ನುಡಿಯುವ ಮಾಧ್ಯಮಗಳು ಹೆಚ್ಚೆಚ್ಚು ಬೆಳಿಬೇಕು, ಹೆಚ್ಚಿಗೆ ಜನ ಕಲ್ತಿ. ಇದರಿಂದಲೇ ನಮ್ಮ ಜನ ಜಾಗೃತಿ ಆಗುತ್ತೆ, ಉತ್ತಮ ಸಮಾಜ ಕಟ್ಟಕ್ಕೆ ಸಾಧ್ಯತೆಗಳಾಗುತ್ತೆ. ಸೊ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಧನ್ಯವಾದಗಳು. ಏನಾದ್ರೂ ಸರ್ಗೆ ಪ್ರಶ್ನೆ ಇನ್ನೂ ನಿಮ್ಗೆ ಉಳಿದಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.